ಪ್ರಕಾರ ನಮ್ಮ ಮಾಲೂರು ಕ್ಷೇತ್ರದ ನಂಜೇಗೌಡನವರೇ ಆಗಬೇಕು ಅನ್ನೋದು ಆಸೆ. ಕೋಮಲ ಅಧ್ಯಕ್ಷರು. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ನಮ್ಮ ಕುಟುಂಬಕ್ಕೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರ ಸಹಕಾರ, ಶ್ರಮ, ಪರಿಶ್ರಮ ಇರೋದ್ರಿಂದ ನಮ್ಮ ಮಕ್ಕಳು, ನಮ್ಮ ಯಜಮಾನರು, ನಮ್ಮ ಸೊಸೆಯಂದಿರು ಅವರೆಲ್ಲ ಕಷ್ಟಪಟ್ಟು ಇದು ಸಹಕಾರ ಇದ್ದಿದ್ದರಿಂದ ನಾನು ಗೆಲ್ಲಕ್ಕೆ ಸಾಧ್ಯ ಆಯಿತು. ಹಾಗೆ ನಮ್ಮ ಮಾಲೂರು ಜನಪ್ರಿಯ ಶಾಸಕರಾದಂಥ ನಂಜೇಗೌಡಣ್ಣನವರು ಆ ಕುಟುಂಬ ನಮ್ಮ ಜೊತೆಯಲ್ಲಿದ್ದರಿಂದ ನಾವು ಈ ಸಾರಿ ಗೆಲ್ಲೋದು. ಹಾಗೆ ಕಾಂಗ್ರೆಸ್ ಮುಖಂಡರು ಅವರು ಸಹಾಯ, ಕೋಲಾರ ದಕ್ಷಿಣ ಕ್ಷೇತ್ರದಿಂದ, ಮಹಿಳಾ ಕ್ಷೇತ್ರದಿಂದ ಕಾಂಗ್ರೆಸ್ ಮುಖಂಡರೆಲ್ಲ ನನ್ನ ಅಭ್ಯರ್ಥಿಯನ್ನಾಗಿ ಮಾಡಿದರು. ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಮಾಲೂರು ಕೋಲಾರ ಹಾಲು ಒಕ್ಕೂಟದ ಮಹಿಳಾ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಅವರೆಲ್ಲರೂ ತುಂಬ ನನಗೆ ಇದಾಗಿ ವೋಟ್ ಮಾಡಿ ಗೆಲ್ಲಿಸಿದ್ದಾರೆ ನನ್ನವರೆಲ್ಲ. KGF ಬಂಗಾರಪೇಟೆ ಒಕ್ಲೇರಿ ಅವರು ಜಯಸಿಂಹಣ್ಣನವರು ಕುಟುಂಬಕ್ಕೂ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಹೋದ ಸರಿ 1 ಓಟಲ್ಲಿ ಗೆದ್ದಿದ್ದೆ. ಈ ಸರಿ 22 ಓಟಿನ ಅಂತರದಿಂದ ಗೆದ್ದಿದ್ದೇನೆ. ಈ ತಾಲೂಕಿನ ಮುಖಂಡರುಗಳು ಹಾಗೂ ನಮ್ಮ ಹಾಲು ಉತ್ಪಾದಕರ ಸಹಕಾರ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಸಹಕಾರದಿಂದ ನಾನು ಈ ಸತಿ 22 ಮತಗಳನ್ನು ಗೆಲ್ಲಿಸಿ ಆಗಿ ಗೆದ್ದಿದ್ದೇನೆ. ರೈತರಿಗೆ ಹಾಲು ಒಕ್ಕೂಟಗಳಲ್ಲಿ ಸಿಗಬೇಕಾದಂಥ ಸೌಲಭ್ಯಗಳನ್ನೆಲ್ಲ ಕೊಡಿಸ್ಬೇಕು. ಹಾಲು ಕರೆ ಯಂತ್ರ ಆಗಿರ್ಬೋದು, ಮ್ಯಾಟು, ಉಳ್ಕೊಯ್ಯೋ ಮಿಷಿನ್ನು, ಇವೆಲ್ಲ ಈ ಇದು ಹಸುಗಳು ತಂದು ಅವಾಗೆಲ್ಲ ಇನ್ಶೂರೆನ್ಸ್ ಮಾಡಿಸೋ ಇದು, ಕಿವಿ ಓಲೆ ತಪ್ಪದೆ ಕಿವಿ ಓಲೆ ಹಾಕ್ಬೇಕು ಅವಕ್ಕೆ. ಹೀಗೆ ನಾನಾ ಥರದ ಕಾರ್ಯಕ್ರಮ ಇದು ಮಾಡಬೇಕು. ಅವ್ರಿಗೆ ಅನುದಾನವಾಗಿ ಏನೇನು ಸಿಗುತ್ತೋ ಸೌಲಭ್ಯಗಳು ಅವೆಲ್ಲ ಒದಗಿಸ್ಬೇಕು ಅನ್ನೋದು ನಮ್ಮ ಕುಟುಂಬದವ್ರಿಗೂ, ಹಾಲು ಉತ್ಪಾದಕರ ಮಹಿಳಾ ಅಧ್ಯಕ್ಷರುಗಳು, ಕಾರ್ಯಾಧ್ಯಕ್ಷರುಗಳು ಹಾಗೂ ಎಲ್ಲ ಹಾಕಿಕ್ಕಿಂತ ನಮ್ಮ ಕುಟುಂಬಸ್ಥರಿಗೂ, ನಂಜೇಗೌಡಣ್ಣವ್ರಿಗೂ ನನ್ನ ತುಂಬ ಹೃದಯ ಕೃತಜ್ಞತೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ.